ಬಂದಿರೋದು ನನ್ನ ಮಗ ರಾಜ್. ಬಂದಿರೋದು ನನ್ನ ಮಗ ರಾಜ್. ವೀಕ್ಷಕರೇ, ಕಲಾರಂಗ ಟಿವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾನೊಂದು ಶೂಟಿಂಗ್ ಸ್ಪಾಟಿಗೆ ಬಂದಿದ್ದೀನಿ. ಈ ಒಂದು ಶೂಟಿಂಗ್ ಮನೆಯಲ್ಲಿ ನನಗೆ ಗೊತ್ತಿರೋ ಹಾಗೆ ತುಂಬ ಸಿನಿಮಾಗಳಾಗಿದ್ದಾವೆ. ಆದರೆ ನಾನು ನೋಡಿರೋ ಹಾಗೆ ಅಂಜನಿ ಪುತ್ರ, ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಸಿನಿಮಾ, ಆ ಒಂದು ಸಿನಿಮಾದಲ್ಲಿ ಒಂದು ಫೈಟ್ ಸೀನ್ ನಡೀತಾ ಇರ್ತಕ್ಕಂಥ ಒಂದು ಮನೆ ಇದೇ ಮನೆ. ರೌಡಿ ಒಂದು ಮನೆಯಾಗಿರುತ್ತೆ. ರಮ್ಯ ಕೃಷ್ಣ ಮೇಡಮು ಅಪ್ಪು ಸರ್ನ ಕರೆಸಿ ನಮಗೆ ತೊಂದರೆ ಮಾಡ್ತಾಯಿದ್ದಾರೆ ಅಂತ ಹೇಳಿ ಈ ಒಂದು ರೌಡಿ ಮನೆ ಕರ್ಕೊಬಂದು ಇಲ್ಲಿ ಒಂದು ಫೈಟ್ ಸೀನ್ ಆಗುತ್ತೆ. ಆ ಒಂದು ಫೈಟ್ ಸೀನ್ ಆಗಿರ್ತಕ್ಕಂಥ ಮನೆ ಇದೇ ಮನೆ. ಇದು ದೇವರಾಜ ಎಸ್ಟೇಟ್ ಅಂತೇಳಿ ಡೈನಾಮಿಕ್ ಸ್ಟಾರ್ ದೇವರಾಜ್ ಸರ್ ಇದ್ದಾರಲ್ಲ, ಅವರ ಒಂದು ಶೂಟಿಂಗ್ ಫಾರ್ಮ್ ಹೌಸ್ ಇದು. ರಾಮವಳ್ಳಿ ಹತ್ರ ಇರ್ತಕ್ಕಂಥದ್ದು ದೇವರಾಜ ಎಸ್ಟೇಟ್ ಅಂತ ನಿಮಗೆ ಇದು ಮಾಡಿದ್ರೆ ಗೂಗಲ್ ಹಾಕಿದ್ರೆ ಈ ಒಂದು ಮನೆಗೆ ಬರುತ್ತೆ. ಇದೇ ಮನೆ. ನೋಡಿ ವೀಕ್ಷಕರೇ, ಇದೇ ಅಂಜನಿ ಪುತ್ರದಲ್ಲಿ ಫೈಟ್ ಸೀನ್ ಆಗಿರ್ತಕ್ಕಂಥ ಶೂಟಿಂಗ್ ಹೌಸ್. ಇದೊಂದೇ ಅಂತಲ್ಲ, ಈ ಒಂದು ಮನೆಯಲ್ಲಿ ಸರಿಸುಮಾರು 100ಕ್ಕೂ ಹೆಚ್ಚು ಸಿನಿಮಾ ಸೀರಿಯಲ್ಗಳು ಶೂಟಿಂಗ್ ಆಗಿದ್ದಾವೆ. ಆದರೆ ಎಲ್ರಿಗೂ ಒಂದು ನೋಟೆಡ್ ಆಗಲಿ ಅಂತ ಹೇಳಿ ನಾನು ಅಂಜನಿ ಪುತ್ರದ ಸಿನಿಮಾದ ಶೂಟಿಂಗ್ ಸ್ಪಾಟ್ನ ತೊಗೊಂಡಿದ್ದೀನಿ. ಇದು ದೇವರಾಜ್ ಸರ್ ಇದ್ದಾರಲ್ಲ, ಅವರ ಒಂದು ಫಾರ್ಮ್ ಹೌಸ್ ಅಂದರೆ ಶೂಟಿಂಗ್ ಮನೆ. ಇದು ರಾಮಹಳ್ಳಿ ಭೀಮನಕೊಪ್ಪ ಅನ್ನೋ ಒಂದು ಇದಕ್ಕೆ ಸೇರುತ್ತೆ. ಇದು ಸರಿಸುಮಾರು 1 ಎಕರೆ 5 ಗುಂಟೆ ವಿಸ್ತೀರ್ಣವಾಗಿರ್ತಕ್ಕಂಥ ಒಂದು ಫಾರ್ಮ್ ಹೌಸ್ ಇದು. ಇಲ್ಲಿಗೆ ಜಾಸ್ತಿ ದೇವರಾಜ್ ಸರ್ ಆಗಿರ್ಬೋದು, ಪ್ರಜ್ವಲ್ ದೇವರಾಜ್ ಸರ್ ಆಗಿರ್ಬೋದು ಹೆಚ್ಚಿಗೆ ಬರಲ್ಲ. ಈ ಒಂದು ಮ್ಯಾನೇಜ್ಮೆಂಟ್ ಮನೆ ನೋಡ್ಕೊಳ್ತಾ ಇರ್ತಕ್ಕಂಥದ್ದು ಕೃಷ್ಣಪ್ಪ ಅಂತ. ಅವ್ರನ್ನ ಸಂಪರ್ಕ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ವೀಕ್ಷಕರೇ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ಕಾಫಿ ಕುಡಿಯೋಂಥ ಒಂದು ದೃಶ್ಯ ಇರುತ್ತೆ. ಅದನ್ನು ನಿಮಗೆ ಅಲ್ಲೇ ಹತ್ರದಲ್ಲೇ ಹೋಗಿ ಫ್ರೇಮ್ ಮ್ಯಾಚ್ ಮಾಡ್ತೀನಿ. ಈ ಒಂದು ಸ್ಟೆಪ್ಸ್ ಕೆಳಗಡೆ ಲಾಂಗ್ ಬೀಸ್ದಾಗ ಅಪ್ಪು ಸರ್ ಪಂಚನ ಎಳೆಯುವಂಥ ದೃಶ್ಯ ಆಗಿರೋದು ಇದೇ ಒಂದು ಜಾಗದಲ್ಲಿ. ನೋಡಿ, ನಿಮಗೆ ನೀಟಾಗಿ ಫ್ರೇಮ್ ಮ್ಯಾಚ್ ಆಗುತ್ತೆ. ಇದೇ ಒಂದು ಜಾಗದಲ್ಲೇ ಆ ಒಂದು ಫೈಟ್ ಸೀನ್ ಆದಮೇಲೆ ಪಂಚನ ಎಳೆಯುವಂಥದ್ದು. ಆವಾಗ ರಮ್ಯಕೃಷ್ಣ ಮೇಡಮು ಇವ್ರಿಗೆ ಎಚ್ಚರಿಕೆನ ಕೊಟ್ಟು ಮತ್ತು ಅಪ್ಪು ಸರ್ನ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಇದೇ ಒಂದು ಜಾಗ. ಈ ಜಾಗದಲ್ಲಿ ಅಪ್ಪು ಸರ್, ಅದಕ್ಕೆ ನನಗೆ ವೀಕ್ಷಕರೇ ಈ ಒಂದು ಕಂಟೆಂಟ್ ತುಂಬ ಇಷ್ಟ. ಕಲೆ ಮತ್ತು ಕಲಾವಿದರನ್ನ ಮರುಗಳಿಸೋದು ಅಂದರೆ ನನಗೆ ತುಂಬ ಖುಷಿ. ಇದನ್ನು ನಾನು ಅಮೌಂಟ್ಗಾಗಲಿ ಅಥವಾ ಫೇಮಸ್ ಆಗಬೇಕು ಅಂತಾಗಲಿ ನಾನು ಮಾಡ್ತಾಯಿಲ್ಲ. ನನ್ನ ಮನಸ್ಸು ತೃಪ್ತಿಗೋಸ್ಕರ, ನನ್ನ ಖುಷಿಗೋಸ್ಕರ, ಒಂದು 4 ಜನಕ್ಕೆ ಯಾರಿಗಾದ್ರೂ ಖುಷಿ ಕೊಡೋದಕ್ಕೋಸ್ಕರ, ಒಂದು ನೆನಪು ಮತ್ತೆ ಮರುಗಳಿಸಿದಾಗ ಅವ್ರುಗಳಿಗೆ ತುಂಬ ಸಂತೋಷ ಆಗುತ್ತೆ. ಇದೇ ಒಂದು ಕಾರಣಕ್ಕೋಸ್ಕರ ಈ ಒಂದು ಕಂಟೆಂಟ್ನ ಮಾಡ್ತಾ ಇರೋದು ಕಲಾರಂಗ ಟಿವಿನಲ್ಲಿ. ಹಾಗೆ ವೀಕ್ಷಕರೇ, ಈ ಸಿನಿಮಾ ಬಂದು ಡಿಸೆಂಬರ್ 21, 2017 ಬಿಡುಗಡೆ ಆಗುತ್ತೆ. ಇದ್ರ ಡೈರೆಕ್ಟರು, ಸ್ಕ್ರೀನ್ ಪ್ಲೇ ಬಂದು ಎ ಹರ್ಷ ಅವರು, ಮ್ಯೂಸಿಕ್ ಇದಕ್ಕೆ ರವಿ ಬಸ್ರೂರ್ ಅವರು ಕೊಟ್ಟಿರ್ತಕ್ಕಂಥದ್ದು. ರಶ್ಮಿಕಾ ಮಂದಣ್ಣ, ರಮ್ಯಕೃಷ್ಣ, ಪುನೀತ್ ಸರು, ಚಿಕ್ಕಣ್ಣ, ಇನ್ನೂ ಅನೇಕ ಕಲಾವಿದರು, ಮನೋಹರ್ ಸರ್ ಆಗಿರ್ಬೋದು, ಎಲ್ಲರೂ ಇದ್ದಾರೆ. ಮೊನ್ನೆ ಅಷ್ಟೇ ಅವ್ರ ಜೊತೆ ನಾನು ಸಿಕ್ಕಿದಾಗ ಮನೋಹರ್ ಸರ್ ಜೊತೆ ಇದನ್ನೆಲ್ಲ ನೆನಪು ಮಾಡ್ತಾ ಇದ್ದೆ. ತುಂಬ ಖುಷಿ. ಅವ್ರಿಗೂ ನಮ್ಮ ವಿಡಿಯೋಸ್ ಎಲ್ಲ ನೋಡ್ತಾರೆ, ನನ್ನ ಜೊತೆನೂ ಮಾತಾಡಿದ್ರು ತುಂಬ ಹೊತ್ತು. ನನಗೂ ತುಂಬ ಖುಷಿ ಆಯಿತು. ಸಿನಿಮಾದಲ್ಲಿ ಎಷ್ಟು ವ್ಯತ್ಯಾಸ ಇರುತ್ತೆ ಅಂತ ಹೇಳಿದ್ರೆ, ಅವ್ರು ನಿಂತ್ಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು ಇಲ್ಲಿಂದ 200 ಮೀಟರ್ ದೂರದಲ್ಲಿ, ಆದರೆ ಇವ್ರಿಗೂ ವಿಲನ್ ಕೂತಿರ್ತಕ್ಕಂಥದ್ದು ಈ ಒಂದು ಜಾಗದಲ್ಲಿ. ಅಲ್ಲಿ ಕಾಫಿ ಕುಡಿದು ಇಲ್ಲಿ ಬಂದು ಕೂತಿರ್ತಕ್ಕಂಥದ್ದು ಎಷ್ಟು ವ್ಯತ್ಯಾಸ ಇದೆ ಅಲ್ವಾ ವೀಕ್ಷಕರೇ. ಅದನ್ನು ರಿಯಾಲಿಟಿ ನೋಡಿದಾಗ, ಮೇಕಿಂಗ್ ಅದಕ್ಕೇ ಕೆಲವೊಬ್ಬರು ತುಂಬ ಇಷ್ಟಪಡ್ತಾರೆ. ಬನ್ನಿ, ಇಲ್ಲಿ ಮೇಲ್ಗಡೆ ಎಲ್ಲ ನಿಮಗೆ ಹೋಗಿ ನೀಟಾಗಿ ತೋರಿಸ್ತೀನಿ. ಇಲ್ಲಿ ನಮ್ಮ ಒಂದು ಸೀರಿಯಲ್ ಶೂಟ್ ಆಗ್ತಾಯಿತ್ತು, ಬ್ರಹ್ಮಗಂಟು ಸೀರಿಯಲು. ಈಗ ಮನೇನ ಕಂಪ್ಲೀಟ್ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ. ಇದು ಮನೆಯ ಮುಂಭಾಗ ಎಂಟ್ರಿ ಆಗ್ತಾ ಇರ್ತಕ್ಕಂಥ ಒಂದು ಡೋರು. ಇದೇ ಡೋರು. ಇದಕ್ಕೆ ಹಿಂದ್ಗಡೆ ಒಂದು ಬಾಗಿಲಿದೆ, ಮತ್ತು ಈ ಕಡೆ ಒಂದು ಬಾಗಿಲಿದೆ, 2 ಕಡೆ ಬಾಗಿಲಿದೆ. ಇದು ಮುಂದ್ಗಡೆ ಫುಲ್ ಗಾರ್ಡನ್ಸ್ ಇದೆ.
ಇದು ಮೇನ್ ಎಂಟ್ರೆನ್ಸ್ ಬಂದು ಇದೇನೆ, ಇಲ್ಲಿಂದನೇ ಹೋಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಹೋದರೆ ಇಲ್ಲಿ ನಿಮಗೆ ಬ್ಲ್ಯಾಕ್ದೊಂದು ಟೇಬಲ್ ಇದೆ, ನಿಮ್ಗೆ ಹತ್ರಕ್ಕೆ ಹೋಗಿ ತೋರಿಸ್ತೀನಿ ಬನ್ನಿ. ಇದೇ ಜಾಗದಲ್ಲಿ ಆ ಒಂದು ಸಿನಿಮಾದಲ್ಲಿ ಕಾಫಿ ಇಟ್ಕೊಂಡಿರ್ತಾರೆ, ಇದನ್ನು ತೋರಿಸ್ತೀನಿ ನೋಡಿ, ನಿಮಗೆ ಫ್ರೇಮ್ ಮ್ಯಾಚ್ ಮಾಡ್ತೀನಿ. ಹಾಗೆ ವೀಕ್ಷಕರೇ, ವಿಲನ್ ಕೂತ್ಕೊಂಡು ಕಿರ್ಚೋದು ಈ ಒಂದು ಜಾಗದಲ್ಲಿ, ಆದರೆ ರಮ್ಯಾ ಕೃಷ್ಣ ಮೇಡಮ್ ಅವ್ರು ನಿಂತ್ಕೊಂಡು ಮಾತಾಡೋದು ಅಲ್ಲಿ ಒಂದು ಹಂಚಿಂದು ಮನೆ ಥರ ಕಾಣಿಸ್ತಿದೆಯಲ್ಲ ಆ ಒಂದು ಜಾಗದಲ್ಲಿ. ಆದರೆ ಸಿನಿಮಾದಲ್ಲಿ ಎದುರುಗಡೆ ನಿಂತ್ಕೊಂಡು ಮಾತಾಡೋ ರೀತಿ ನಮಗೆ ಫೀಲ್ ಆಗುತ್ತೆ. ಇಲ್ಲಿ ಒಳಗಡೆ ಹೋಗ್ತಾ ಇದ್ದಂಗೆ ಎಂಟ್ರಿ, ಇದು ಹೋಗ್ತಾ ಇದ್ದಂಗೆ ಒಂದು ಪುಟಾಣಿ ಹಾಲು, ಎಲ್ಲ ಕೂತ್ಕೊಂಡು ಮಾತಾಡಲಿಕ್ಕೆ ಈ ಕಡೆ ಎಲ್ಲ ಚೇರ್ಸ್ ಎಲ್ಲ ಇದೆ. ಇಲ್ಲಿ ಒಂದೆರಡು ಸೋಫಾ ಹಾಕಿದ್ದಾರೆ, ಬಂದ ತಕ್ಷಣ ಯಾರಾದರೂ ಕೂತ್ಕೊಂಡು ಮಾತಾಡೋದಕ್ಕೆ ಅಥವಾ ಸೀರಿಯಲ್ದು ಸಿನಿಮಾದು ಶೂಟಿಂಗ್ ಹೌಸ್ನ ನೋಡಿ ಪೇಮೆಂಟ್ ಎಲ್ಲ ಮಾತಾಡಿಕೊಂಡು ಇದೇ ಜಾಗದಲ್ಲಿ ಬಂದು ಕೂತ್ಕೊಂಡು ಮಾತಾಡ್ಕೊ ಹೋಗ್ತಾರೆ. ಇದು ಸೀರಿಯಲ್ಗಳು ತುಂಬ ಆಗಿದ್ದಾವೆ, ನನಗೆ ಯಾವುದ್ಯಾವುದಾಗಿದೆ ಅಂತ ಅಷ್ಟೊಂದು ಎಲ್ಲನೂ ಹುಡುಕಿ ಇದು ಮಾಡೋಕ್ಕಾಗಲ್ಲ. ಇದು ಮೇಲ್ಗಡೆಗೆ ಹೋಗ್ತಾ ಇರ್ತಕ್ಕಂಥ ಒಂದು ಸ್ಟೆಪ್ಸು. ಹಾಗೆ ಈ ಕಡೆ ಮೇಲ್ಗಡೆ ಹತ್ತಿದ್ರೆ ಇಲ್ಲೊಂದು ಪುಟಾಣಿ, ಆ ಕಡೆ ಹೋಯ್ತು ಅಂತಂದರೆ ಒಂದು ರೂಮ್ ಇದೆ ಇಲ್ಲಿ ಒಳಗಡೆ. ಇದು ದೇವ್ರದ್ದು ಒಂದು ಹುಡ್ಡುದು. ಹೀಗೆ ಇದು ಬ್ಯಾಕ್ ಡೋರು, ನಾನು ನಿಮ್ಗೆ ಯಾವಾಗಲೇ ಹೇಳಿದ್ನಲ್ಲ 2 ಕಡೆ ಡೋರ್ ಇದೆ ಅಂತ, ಇದು ಬ್ಯಾಕ್ ಡೋರು. ಇಲ್ಲೂ ಸ್ವಲ್ಪ ಸ್ಪೇಸ್ ಎಲ್ಲ ಇದೆ. ಆ ಕಡೆಗೂ ಒಂದು ಚಿಕ್ಕದು ಶೂಟಿಂಗ್ ಮನೆ ಕಟ್ಟಿದ್ದಾರೆ. ಅಲ್ಲಿ ಈಗ ವಸುದೈವ ಕುಟುಂಬ ಅಂತ ಸ್ಟಾರ್ಸು ಅನ್ನೋದು ಒಂದು ಸೀರಿಯಲ್ ಆಗುತ್ತೆ, ಬೇರೆ ಬೇರೆ ಸೀರಿಯಲ್ಗಳಾಗುತ್ತೆ. ಇದು ಕಿಚನು ನೀಟಾಗಿದೆ. ಅಂದರೆ ಇಲ್ಲಿಗೆ ಅವರೆಲ್ಲ ಬಂದು ಒಂದು ದಿನನೂ ಸ್ಟೇ ಆಗಲ್ಲ, ಬರೀ ಶೂಟಿಂಗ್ ಪರ್ಪಸ್ಸಿಗೆ ಮಾತ್ರ ಈ ಒಂದು ಮನೆನ ಕಟ್ಟಿಸಿರ್ತಕ್ಕಂಥದ್ದು. 2006-7ರಲ್ಲಿ ಒಂದು ಮನೆ ಕಟ್ಟಿರ್ತಕ್ಕಂಥದ್ದು. ಬನ್ನಿ ಈಗ ಮೇಲ್ಗಡೆ ಹೋಗಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಮೇಲ್ಗಡೆ ಹೋಗ್ತಾ ಇದ್ದಂಗೆ ಇಲ್ಲಿ ಒಂದು ರೂಮ್ ಇದೆ ಬಲಭಾಗದಲ್ಲಿ. ಈ ಕಡೆ ಹೋದರೆ ನಿಮಗೆ ಹೊರಗಡೆಗೆ ಹೋಗುತ್ತೆ ನೋಡಿ. ಹೀಗೆ ಬಂತಂದರೆ ಇದೆಲ್ಲ ಫುಲ್ಲು ಹಾಲು, ಸೋಫಾ ಎಲ್ಲ ಇಟ್ಟಿದ್ದಾರೆ. ಅಲ್ಲಿ ಕೆಳಗಡೆ ಹಿಂಗೆ ಬಂತು ಅಂದರೆ ಇಲ್ಲಿ ಓಪನ್ ಮಾಡಿದ್ರೆ ಫಸ್ಟ್ನೇ ಫ್ಲೋರು ಬಾಲ್ಕನಿಗೆ ಬರ್ತೀವಿ. ನಿಮ್ಗೆ ನೀಟಾಗಿ ವ್ಯೂ ಪಾಯಿಂಟ್ ಕಾಣುತ್ತೆ ನೋಡಿ. ಹಾಗೆ ಅಪ್ಪು ಸರ್ ಇಲ್ಲಿ ಫೈಟ್ ಮಾಡ್ತಕ್ಕಂಥ ಒಂದು ಮೇಕಿಂಗು ಚಿಕ್ಕದು ಕ್ಲಿಪ್ ಸಿಕ್ಕಿದೆ ನನಗೆ, ಅದನ್ನು ತೋರಿಸ್ತೀನಿ. ಹಾಗೆ ವೀಕ್ಷಕರೇ, ನಿಮ್ಮ ಸುತ್ತಮುತ್ತ ನಿಮಗೆ ಯಾವುದಾದ್ರೂ ಶೂಟಿಂಗ್ ಸ್ಪಾಟ್ ಗೊತ್ತಿತ್ತು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ಹೆಸರನ್ನ ಹಾಕಿ. ನಾನು ವಿಡಿಯೋ ಮಾಡುವಾಗ ನಿಮ್ಮ ಹೆಸರನ್ನ ಹೇಳಿ ನಾನು ವಿಡಿಯೋ ಶೂಟ್ ಮಾಡ್ತೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ. ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೊಂದು ಶೂಟಿಂಗ್ ಸ್ಪಾಟ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಆಲ್, ಲವ್ ಯು ಆಲ್.